ಮರ್ಯಾದೆ ಕಳ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡ್ತಕ್ಕಂಥವ್ರಲ್ಲ ನಾನು. ಅದಕ್ಕೋಸ್ಕರವಾಗಿ ಈ ಒಂದು ಶಾಲೆಯನ್ನು ದತ್ತು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದೇನು ಹೇಳಿದ್ದೇನೆ. ಇವತ್ತು ರಾಜ್ಯದಲ್ಲಿ ಈಗಾಗಲೇ 75 ಸ್ಕೂಲ್ಗಳನ್ನು ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ CSR ಫಂಡನ್ನು ಕೊಡ್ತಕ್ಕಂಥದ್ದಕ್ಕೆ 24-25ನೇ ಸಾಲಿನ ವರ್ಷದಲ್ಲಿ 75 ಶಾಲೆಗಳ ಪುನರ್ ಏನೋ ಒಂದು ರಿಪೇರಿಗಳಾಗಬೇಕಾಗಿದೆ, ಹೊಸ ಕಟ್ಟಡಗಳಾಗಬೇಕು. ಇದಕ್ಕೆಲ್ಲ ಹಣದ ಒಂದು ವ್ಯವಸ್ಥೆಯನ್ನೇನು ಮಾಡಿದ್ದೇವೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ಒಟ್ಟು ಟೋಟಲ್ಲು 34 ಕೋಟಿ ಒಂದು ವರ್ಷದಲ್ಲಿ ಇವತ್ತು CSR ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ ಇವತ್ತು 34 ಕೋಟಿ ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ದೇನೆ. ಮತ್ತು ಇದೇ ವರ್ಷ 25-26ನೇ ಸಾಲಿಗೆ ಮತ್ತೆ ಪುನಃ ನಾನು 30-50 ಕೋಟಿ ಹಣನ ಜಿಲ್ಲೆಗೆ ಇವತ್ತು ತರಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ವಿಷಯದ ಚರ್ಚೆ ಮಾಡಿದ್ದೇನೆ. ಕೆಲವು ಕಂಪನಿಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಕೊಡೋನಲ್ಲ, ಇಲ್ಲ ನಿಮ್ಮ ಗೌರವ ಚ್ಯುತಿ ತರ್ತಕ್ಕಂಥವನು ಅಲ್ಲ. ಇವತ್ತು ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಾತ್ರಿ ಕಾರ್ಖಾನೆ ಕಟ್ಟೋಕ್ಕಾಗುತ್ತಾ? ಹಲವಾರು ಸಮಸ್ಯೆಗಳಿದೆ. ನಾನು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಒಂದು ವರ್ಷದಿಂದ ಅವ್ರಿಗೂ ಮನವಿ ಮಾಡ್ತಾ ಇದ್ದೇನೆ. ಜಾಗ ಎಲ್ಲಾದರೂ ಒಂದು 20 ಎಕರೆ 50 ಎಕರೆ ಜಾಗ ಹುಡುಕಿ ಅಂತೇಳಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಮಂಡ್ಯದಲ್ಲಿ ನಾವು ಕಾರ್ಖಾನೆ ಮಾಡಬೇಕಾದ್ರೂ ಜಾಗದ ಅವಶ್ಯಕತೆ ಏನಿದೆ ಅದಲ್ಲದೆ ಇವತ್ತು ನನ್ನ ಇಲಾಖೆ ಕಾರ್ಖಾನೆ ಕಟ್ತಕ್ಕಂಥ ಇಲಾಖೆ ಅಲ್ಲ, ಕೆಲವು ಸ್ಕೀಮ್ಗಳು ಮಾಡ್ತಕ್ಕಂಥ ಇಲಾಖೆ ಇದಷ್ಟೇ. ಭಾಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗಿದ್ದಾನೆ, ಏನೋ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥ ಮಾಸೆ ಏನಿದೆ, ನಾನು ಹಲವಾರು ರೀತಿ ಪ್ರಯತ್ನ ಪಡ್ತಾ ಇದ್ದೇನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಮಕ್ಕಳಿಗೆ ನಾನು ಹೇಳೋದು, ಇಲ್ಲೇನೋ 120 ಮಕ್ಕಳಿದ್ದಾರೆ ಅಂತಕ್ಕಂಥದ್ದನ್ನ ಈಗ ಏನು ಹೇಳಿದ್ದೀರಿ, ಇದು ಕೂತು ನನಗೆ, ಯಾಕೆಂದರೆ ನೋಡಿ 1.5 ವರ್ಷ ಆಗಿದೆ ನಾನು MP ಆಗಿ, ಇದರ 2 ವರ್ಷವೇ ನನ್ನ 6 ತಿಂಗಳಿಗೆ. ಇವತ್ತಿನವರೆಗೆ ಇಷ್ಟು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಕೊಡ್ತಕ್ಕಂಥವ್ರು ಇಲ್ಲಿ ಯಾವತ್ತಾದರೂ ಒಂದು ದಿವಸ ನನಗೆ ಕರೆದು ಈ ಥರ ಸಮಸ್ಯೆಗಳಿದೆ ಮಾಡಬೇಕು ಅಂತೇಳಿ ಇಲ್ಲಿ ನಮ್ಮ ಹಿರಿಯರು ನೀವು ಹೇಳಿದ್ದು ಬಿಟ್ಟರೆ ಆ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋರು ಯಾವತ್ತಾದ್ರೂ ಬಂದು ಚರ್ಚೆ ಮಾಡೋರು ನನ್ನ ಹತ್ರ. ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದ್ರಿಂದ ಏನು ಸಿಗ್ತದೆ? ಇವತ್ತು ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಕೆಲವರು ಮಾತನಾಡಿದ್ದಾರೆ. ನನಗೆ ಯಾರ್ಯಾರು ಟ್ರಸ್ಟಿ ಮೆಂಬರ್ಗಳಿದ್ದಾರೆ ಅಂತಕ್ಕಂಥದ್ದೇ ಇವತ್ತು ನನಗೆ ಪರಿಚಯ ಇಲ್ಲ. ಅವತ್ತು ಮಾತಾಡೋಗಿದ್ದು ಬಿಟ್ಟರೆ ನನಗೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಟ್ರಸ್ಟಿ ಯಾರಿದ್ದೀನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಾನು ಅವ್ರ ಯಾರ ಜೊತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ನನಗೆ. ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಯಾವ ರೀತಿ ಇದು ಮಂಡ್ಯ ನಗರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು, ಯಾವ ರೀತಿ ಎಜುಕೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ಕೂತು ಚರ್ಚೆ ಮಾಡಿ ಜವಾಬ್ದಾರಿ ನೀವು ತಗೊಳ್ಳೋದಾದರೆ ಎಲ್ಲ ರೀತಿಯಲ್ಲಿ ನಾನು ಹಂತ ಹಂತವಾಗಿ ರಾತ್ರಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ. ಹಂತ ಹಂತವಾಗಿ ಈ ಶಾಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥದ್ದಕ್ಕೆ ಎಲ್ಲ ರೀತಿ ನಿಮ್ಮ ಜೊತೆ ನಾನು ಇರ್ತೇನೆ. ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಸ್ವಲ್ಪ ಎಲ್ಲ ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು ಒಂದು ಭಾಗ. ಅದ್ರ ಜೊತೆಗೆ ನಮ್ಮ ಟೀಚರ್ಗಳಿಗೆ ಇವತ್ತು ಪ್ರಾಧ್ಯಾಪಕರು ನಮ್ಮ ಟೀಚರ್ಗಳಿದ್ದೀರಿ, ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಇಲ್ಲಿ ಮಂಡ್ಯ ನಗರ ಅಷ್ಟೇ ಅಲ್ಲ, ಹಳ್ಳಿಗಳಿಂದ ಈ ಶಾಲೆಗೆ ತಂದೆ ತಾಯಿದ್ರು ಹೆಚ್ಚಿನ ರೀತಿಯಲ್ಲಿ ಸೇರಿಸಬೇಕು, ಮಕ್ಕಳನ್ನ ಕರ್ಕೊಂಬಂದು ಇಲ್ಲ ಒಳ್ಳೆಯ ಶಾಲೆ ಇದು ಅಂತೇಳಿ ಆ ಮಟ್ಟಕ್ಕೆ ಈ ಶಾಲೆಯ ಗೌರವ ಉಳಿಸ್ತಕ್ಕಂಥದ್ದಕ್ಕೆ ತಾವು ಶಿಕ್ಷಕರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಸಲ್ಲಿಸ್ತೀನಿ.